ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮನೀಸ್ ಪಾಸಿಟಿವಿಟಿ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಎಸ್, ಇವತ್ತು ಇದು ಒಂದು ವ್ಲಾಗ್ ಅಲ್ಲ, ಇವತ್ತು ಇದೊಂದು ಸಣ್ಣ ರೆಸಿಪಿ ವಿಡಿಯೋ. ನಾನು ಅನ್ಕೊಂಡು ಇವತ್ತೊಂದು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡುವಂಥ. ಅಂದರೆ ಇವತ್ತು ಉಪವಾಸ ಅಲ್ಲ, ಉಪವಾಸ ಇವತ್ತೆಷ್ಟೇ, ಇವತ್ತಿಗೆ 18ನೇ ಉಪವಾಸ. ಸೊ ನಾನು ಅನ್ಕೊಂಡು ಇವತ್ತು ಏನಾದರೂ ಒಂದು ರೆಸಿಪಿ ಮಾಡುವಂಥ ಡಿಫ್ರೆಂಟ್ ಆಗಿರುವಂಥದ್ದು. ಅಂದರೆ ನಾನು ಮೊನ್ನೆ ಒಂದು ಇನ್ಸ್ಟಾಗ್ರಾಮ್ ಫೀಡಲ್ಲಿ ನೋಡಿದ್ದೆ. ನಾನು ಇವತ್ತು ಮಾಡ್ತಿರೋ ರೆಸಿಪಿ ಕೂಡ ಒಂದು ಫಸ್ಟ್ ಟೈಮ್ ಮಾಡ್ತಿರೋದು. ನಾನು ಇದುವರೆಗೆ ನೋಡಿರಲಿಲ್ಲ ಅದು ಈ ರೀತಿ ಕೂಡ ಈಸಿಯಾಗಿ ಮಾಡ್ಬೋದು ಅಂತ. ಅದು ಕ್ಯಾರೆಟಲ್ಲಿ ಒಂದು ಮಾಡುವಂಥ ರೆಸಿಪಿ. ಸೊ ನಾನು ಅಂದ್ಕೊಂಡೆ ಇವತ್ತು ಟ್ರೈ ಮಾಡೋಣ ಅಂತ. ಅಂದರೆ ಫಸ್ಟ್ ಟೈಮ್ ಅಲ್ವಾ. ಅಂದರೆ ಇದು ಒಂದು ಇನ್ಸ್ಟಾಗ್ರಾಮ್ ವೀಡಿಯೋ, ಅಂದರೆ ನನಗೊಂದು ಇನ್ಸ್ಟಾಗ್ರಾಮ್ ಫೀಡಲ್ಲಿ ಸಿಕ್ಕಿದ್ದು. ಯಾರಾದರೂ ಬಂದು ನನ್ನ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದರೆ ನಿಮಗೆ ಖಂಡಿತ ಸಿಗೋದು ಬೇರೆ ಏನೂ ಸಿಗಲಿಕ್ಕಿಲ್ಲ. ನಿಮಗೆ ಬರೀ ರೆಸಿಪಿ ವೀಡಿಯೋಗಳೇ ಸಿಗುತ್ತೆ ಜಾಸ್ತಿಯಾಗಿ. ಅಂದರೆ ನಾನು ಜಾಸ್ತಿ ಅದನ್ನೇ ನೋಡ್ತಿರ್ತೀನಿ. ಸೊ ಇನ್ಸ್ಟಾಗ್ರಾಮಲ್ಲಂತೂ ನನಗೆ ಜಾಸ್ತಿ ರೆಸಿಪಿನೇ ತೋರಿಸ್ತಾರೆ. ಏನಾದರೂ ಬೇರೆ ಏನಾದರೂ ಎಂಟರ್ಟೈನ್ಮೆಂಟ್ ರೀಲ್ಸ್ ನೋಡೋಕೆ ಹೋದರೂ ಕೂಡ ಬರೀ ರೆಸಿಪಿಗಳೇ ಬರುತ್ತಿರುತ್ತೆ. ನನಗೆ ಕೆಲವೊಮ್ಮೆ ಅದರಲ್ಲೂ ಕೂಡ ಬಿಸಿ ಬಿಸಿ ಆಗುತ್ತೆ. ಸೊ ಪರವಾಗಿಲ್ಲ, ಅದೆಲ್ಲ ಬಿಟ್ಬಿಡಿ ಇವಾಗ. ಸೊ ಇವಾಗ ನಾನು ಅದನ್ನು ಮಾಡ್ತಿದ್ದೀನಿ. ಇವಾಗ ಕ್ಯಾರೆಟ್ನ ನಾನು ಬೇಯಕ್ಕೆ ಇಟ್ಟಿದ್ದೀನಿ. ಅಂದರೆ 2 ಕ್ಯಾರೆಟ್ ತೊಗೊಂಡಿದ್ದೀನಿ. ನಾನು ತೋರಿಸ್ತೀನಿ ಏನು ಅಂತ ಮಾಡ್ತಿರೋದು. ಒಂದು ಮೊದಲಿಗೆ ರೆಸಿಪಿ ಹೆಸರು ಹೇಳ್ಬಿಡ್ತೀನಿ. ನಾನು ಮಾಡ್ತಿರೋದು ಒಂದು ಕ್ಯಾರೆಟ್ ಪೋಲಾ ಅಂತ. ಸೊ ತುಂಬ ಜನರಿಗೆ ಗೊತ್ತಿರುತ್ತೆ, ಅಂದರೆ ನಾನು ಫಸ್ಟ್ ಟೈಮ್ ಮಾಡ್ತಿರೋದು. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಸೊ ಇವಾಗ ತೋರಿಸ್ತಿದ್ದೀನಿ, ಬನ್ನಿ. ಓಕೆ, ಇವಾಗ ನೀವು ನೋಡ್ತಿರ್ಬೋದು, ಇದು ಕ್ಯಾರೆಟ್ನ 2 ಕ್ಯಾರೆಟ್ ಇದರಲ್ಲಿ ಒಂದು ಮೀಡಿಯಮ್ ಸೈಜ್ ಇತ್ತು. 2 ಕ್ಯಾರೆಟ್ ತೊಗೊಂಡು ಅದನ್ನು ಕಟ್ ಮಾಡಿ ಇವಾಗ ಅದರ ಸಿಪ್ಪೆ ತೊಗೊಂಡು ಕಟ್ ಮಾಡಿ ಇವಾಗ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಒಂದು 10 ನಿಮಿಷ ಬಿಸಿ ಮಾಡಿದರೂ ಸಾಕು. ಒಂದು ಒಳ್ಳೆ ಕುದಿ ಬಂದರೂ ಸಾಕು. ಅಂದರೆ ಸ್ವಲ್ಪ ಒಂದು ಹಾಫ್ ಬಾಯ್ಲ್ ರೀತಿ ಅದೊಂದು ಅರ್ಧ ಬೆಂದರೂ ಸಾಕು. ಅಂದರೆ ನಾವು ಮಿಕ್ಸಿಲಿ ಅದನ್ನು ಮಿಕ್ಸ್ ಮಾಡಿ ಇದು ರುಬ್ತೀವಲ್ಲ, ಸೊ ಆವಾಗ ಸ್ವಲ್ಪ ಈಸಿ ಆಗಲಿ ಅಂತ ಅಷ್ಟೇ. ಅದನ್ನು ಚೆನ್ನಾಗಿ ಬೇಯಿಸಬೇಕು, ಇಲ್ಲಾಂದರೆ ಹಸಿ ಇರುತ್ತಲ್ಲ. ಸೊ ಬೇಯಿಸಿದ್ರೆ ಒಳ್ಳೆಯದಾಗುತ್ತೆ. ಸೊ ಫಸ್ಟ್ ಬಂದು ಇದನ್ನು ಬೇಯಿಸಬೇಕು. ಇದಾದಮೇಲೆ ಇದು ತಣಿದಾದ್ಮೇಲೆ ಅಂದರೆ ಇದು ಪೂರ್ತಿಯಾಗಿ ಚಪ್ಪೆ ಆಗಬೇಕು. ಆಮೇಲೆ ಇದನ್ನು ಮಿಕ್ಸಿಗೆ ಹಾಕಿ ಮಿಕ್ಸಿಗೆ ರುಬ್ಬುವಾಗ ಏನೆಲ್ಲ ಹಾಕಬೇಕಂತ ನಾನು ನೆಕ್ಸ್ಟ್ ಇದರಲ್ಲಿ ತೋರಿಸ್ತೀನಿ. ಸೊ ಇವಾಗ ಇದು ಬೇಯ್ತಾ ಬಂದಿದೆ, ಇನ್ನೊಂದು 2-3 ನಿಮಿಷ ಬೇಯಲಿ. ಸೊ ಇನ್ನು ಆಮೇಲೆ ತೋರಿಸ್ತೀನಿ ನಾನು. ಓಕೆ, ಇವಾಗ ಇದು ಪೂರ್ತಿಯಾಗಿ ಬೆಂದಿದೆ. ನೀವೇನಾದರೂ ಇದನ್ನು ಕುಕ್ಕರಲ್ಲಿ ಮಾಡೋದಾದರೆ ಒಂದು 3 ವಿಸಿಲ್ ತೊಗೊಂಡ್ರೆ ಆಯಿತು. ಸೊ ಇವಾಗ ಪೂರ್ತಿಯಾಗಿ ಬೆಂದಿದೆ ಅಲ್ಲ. ಇವಾಗ ಈ ನೀರನ್ನು ಚೆಲ್ಲಿ ತಣ್ಣೀರು ಹಾಕಿ ಪೂರ್ತಿಯಾಗಿ ಇದನ್ನು ತಣ್ಣಗೆ ಮಾಡಬೇಕು. ಅಂದರೆ ಪೂರ್ತಿಯಾಗಿ ಇದು ತಣ್ಣಗೆ ಆಗಬೇಕು. ಯಾವುದೇ ಕಾರಣಕ್ಕೂ ಬಿಸಿ ಇದ್ದರೆ ಮಿಕ್ಸಿಗೆ ಹಾಕೋಬಾರ್ದು. ಮಿಕ್ಸಿಗೆ ಹಾಕೋ ಮುಂಚೆ ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೋಬೇಕು. ಇವಾಗ ಇದು ರೆಡಿ ಆಯ್ತು. ಇದನ್ನು ಇನ್ನು ಚೆನ್ನಾಗಿ ರುಬ್ಕೋಬೇಕು. ಅಂದರೆ ನೈಸ್ ಪೇಸ್ಟ್ ರೀತಿ ಮಾಡಬೇಕು. ಓ ಗಾಡ್, ನಮ್ಮದು ನಿಜವಾಗ್ಲೂ ಗ್ರಹಚಾರ ಕೆಟ್ಟಿದೆ ಇವತ್ತು. ಇಷ್ಟೆಲ್ಲ ಮಾಡಿದೆ ಮಿಕ್ಸಿಗೆ ಅದೆಲ್ಲ ಹಾಕಿ ಎಲ್ಲ ಆಯಿತು. ಇವಾಗ ರುಬ್ಕೊಳ್ಳೋ ಅಂತ ನೋಡುವಾಗ ಕರೆಂಟ್ ಇಲ್ಲ. ಇನ್ವೆರ್ಟರ್ ಇದೆ ಬಟ್ ನಮ್ಮ ಮನೇಲಿ, ಅಂದರೆ ಮಿಕ್ಸಿಗೆ ಆಗುತ್ತಿಲ್ಲ ಅಂತಲ್ಲ, ಬಟ್ ನಮ್ಮದು ಅದು ಏನಿದೆ ಇದಿಲ್ವಾ, ಕರೆಂಟಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಹಾಗಾಗಿ ಜ್ಯೂಸ್ ಮಿಷನ್ ನಾವು ಇನ್ವೆರ್ಟರ್ ಯೂಸ್ ಮಾಡಲ್ಲ. ಸೊ ಇವಾಗ ಕರೆಂಟ್ ಬರೋ ತನಕ ಇನ್ನು ಕಾಯಬೇಕು. ಅದು ಯಾವಾಗ ಬರುತ್ತೆ ಅಂದರೆ ನಿಜವಾಗ್ಲೂ ಹೇಳೋಕ್ಕಾಗಲ್ಲ. ಬಂದರೆ ಬೇಗ ಒಳ್ಳೆಯದು. ನಂಗೆ ಗೊತ್ತಿಲ್ಲ ಇದು ತುಂಬ ಹೊತ್ತು ಹಾಗೆ ಇಟ್ಟರು ಮಿಕ್ಸಿಯಲ್ಲಿ ಕ್ಯಾರೆಟ್ ಮೊಟ್ಟೆ ಹಾಗೆ ಇಟ್ಟರು ತುಂಬ ಹೊತ್ತು ಹಾಳಾಗುತ್ತೋ ಇಲ್ವೋ ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ, ಕರೆಂಟ್ ಬರೋ ತನಕ ಕಾಯಲೇಬೇಕಾಗುತ್ತೆ. ಸೊ ನೋಡುವ, ಬರ್ಬೋದು, ವೆಯ್ಟ್ ಮಾಡುವ. ಓಕೆ, ಇವಾಗ ಇದನ್ನು ರುಬ್ಕೊಂಡಾಯಿತು. ಸೊ ಈ ರೀತಿ ತುಂಬಾ ನೈಸ್ ಪೇಸ್ಟ್ ಆಗಬೇಕು. ಸೊ ಎಸ್, ಇವಾಗಿನ್ನು ನೆಕ್ಸ್ಟ್ ಪ್ರೊಸೀಜರ್ ತೋರಿಸ್ತೀನಿ ನಾನು ನಿಮಗೆ. ಓಕೆ, ಇವಾಗ ಒಂದು ನಾನ್ ಸ್ಟಿಕ್ ಪಾತ್ರೆ ತೊಗೊಳ್ಳಿ. ನೀವು ನೋಡ್ತಿರ್ಬೋದು, ನಾನು ತೊಗೊಂಡಿರೋ ಪಾತ್ರೆ ಸ್ವಲ್ಪ ದೊಡ್ಡದಾಗಿದೆ. ಆ್ಯಕ್ಚುಲಿ ಇಷ್ಟು ದೊಡ್ಡದು ತೊಗೊಳ್ಳೋ ಹಾಗಿಲ್ಲ. ಅಂದರೆ ಸರ್ಕಲ್ ಇರುವಂಥದ್ದು ಒಂದು ಸಣ್ಣದು ನಾನ್ ಸ್ಟಿಕ್ ಕಡಾಯಿ ಇದ್ದರೆ ತುಂಬಾ ಒಳ್ಳೆಯದು, ಆವಾಗ ಶೇಪ್ ಕರೆಕ್ಟಾಗಿ ಬರುತ್ತೆ. ಸೊ ನನ್ನ ಹತ್ರ ಇರಲಿಲ್ಲ, ಸೊ ಅದಕ್ಕೆ ನಾನು ಈ ರೀತಿ ತೊಗೊಂಡಿರೋದು. ಸೊ ಅದಕ್ಕೆ ಇವಾಗ ಮೊದಲು ಸ್ವಲ್ಪ ತುಪ್ಪ ಹಾಕೋಬೇಕು. ನಾನು ತುಪ್ಪ ಹಾಕಿರೋದು ಕೂಡ ಸ್ವಲ್ಪ ಜಾಸ್ತಿ ಆಗಿದೆ, ನೀವು ಸ್ವಲ್ಪ ಕಮ್ಮಿನೇ ತುಪ್ಪ ಹಾಕಿ. ಸೊ ತುಪ್ಪ ಹಾಕಾದ್ಮೇಲೆ ಅದಕ್ಕೆ ನಾವು ಗೋಡಂಬಿ ದ್ರಾಕ್ಷಿ ಹಾಕಿ ಹುರ್ಕೋಬೇಕಂದ್ರೆ ಆಮೇಲೆ ಅದು ಸ್ವಲ್ಪ ಗಾರ್ನಿಷ್ಗೋಸ್ಕರ, ಬೇರೆ ಏನು ರೀಸನ್ಗಲ್ಲ. ಸೊ ನಿಮ್ಮ ಹತ್ರ ಇಲ್ದಿದ್ರು ಹಾಗೆ ಮಾಡದಿದ್ರೂ ಪರವಾಗಿಲ್ಲ, ಬಟ್ ಹಾಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಂದರೆ ನೋಡುವಾಗ ಸ್ವಲ್ಪ ಗಾರ್ನಿಷ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ ನೋಡುವಾಗ, ಅದಕ್ಕೋಸ್ಕರ ಈ ರೀತಿ ಮಾಡೋದು. ಗೋಡಂಬಿ ಓಕೆ, ಇವಾಗ ಏನು ನಾವು ರುಬ್ಕೊಂಡಿದ್ವಲ್ಲ ಅದನ್ನು ತೊಗೊಂಡು ಇವಾಗ ನಾನು ಪಾತ್ರೆಗೆ ಹಾಕ್ತಾಯಿದ್ದೇನೆ. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ. ಅಂದರೆ ಇದು ಅರ್ಧ ಗಂಟೆ ಲೋ ಫ್ಲೇಮಲ್ಲಿ ಬೇಯಬೇಕು. ಈಗ ನೋಡ್ತಿರ್ಬೋದು, ಹಾಕೋವಾಗಲೇ ನಮ್ಮದು ಶೇಪ್ ಅರ್ಧ ಎಕ್ಕುಟ್ಟೋಗೋಯಿತು. ಅದು ಆ್ಯಕ್ಚುಲಿ ಈ ರೀತಿ ಬರೋದಲ್ಲ, ಅದು ಕೇಕಿಗೆ ನಾವು ಹೇಗೆ ಮೋಲ್ಡಿಗೆ ಕೇಕ್ ಹಾಕ್ತೀವಿ ಸೇಮ್ ಶೇಪಲ್ಲಿ ಬರಬೇಕಿತ್ತು. ಬಟ್ ನಮ್ಮದು ಪಾತ್ರೆ ಅಗಲ ಆಗಿರೋದ್ರಿಂದ ಶೇಪ್ ಕೂಡ ಹಾಳಾಗೋಯಿತು. ಸೊ ಪರವಾಗಿಲ್ಲ, ನೋಡುವ ಏನಾಗುತ್ತೆ ಅಂತ.
ಓಕೆ, ನಾನು ಅಂದ್ಕೊಂಡಾಗೆ ಆಯಿತು. ನಾನು ಅಂದ್ಕೊಂಡೆ ಅದು ಪಾತ್ರೆ ನಮ್ಮದು ಸ್ವಲ್ಪ ದೊಡ್ಡದಾಯಿತು ಅಂತ. ಆ್ಯಕ್ಚುಲಿ ಅದು ರೌಂಡ್ ಶೇಪ್ ಇದ್ದರೆ ತುಂಬಾ ಒಳ್ಳೆಯದಾಗುತ್ತೆ. ಅಂದರೆ ಸ್ವಲ್ಪ ನಿಮಗೆ ಕೇಕ್ ರೀತಿ ನೋಡೋಕ್ಕೆ ಸೆಟ್ ಸಿಗುತ್ತೆ. ಇದು ಸ್ವಲ್ಪ ಅಗಲ ಇತ್ತಲ್ಲ, ಅದು ಸ್ವಲ್ಪ ಶೇಪ್ ಏನೋ ಅಷ್ಟೊಂದೇನು ಚೆನ್ನಾಗಿ ಬರಲಿಲ್ಲ. ಪರವಾಗಿಲ್ಲ, ಬೆಂದ ಮೇಲೆ ಒಳ್ಳೇದಾಗ್ಬೋದು. ನಾನು ಸೆಟ್ ಮಾಡಿದೆ, ಆದಷ್ಟು ನಾನು ಸ್ವಲ್ಪ ರೌಂಡಾಗಿ ಟ್ರೈ ಮಾಡಿದೆ ಅದು ಸೆಟ್ ಮಾಡಲಿಕ್ಕೆ. ಸ್ಪೂನಲ್ಲಿ ಸ್ವಲ್ಪ ಸೈಡಿಂದ ತೆಗೆದು ಹಾಕ್ತೆ, ಶೇಪ್ ಮಾಡಿದೆ. ನೋಡುವ, ಇನ್ನೊಂದು ಅರ್ಧ ಗಂಟೆದು ಬೇಯಬೇಕು. ಅಂದರೆ ಲೋ ಫ್ಲೇಮಲ್ಲಿ ಇಡಬೇಕು, ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಡಬಾರ್ದು. ಲೋ ಫ್ಲೇಮಲ್ಲಿ ಇಟ್ಟಿದ್ದು ಬೇಯಲಿ. ಒಂದು 5-10 ನಿಮಿಷ ಆಗುವಾಗ ಸ್ವಲ್ಪ ಓಪನ್ ಮಾಡಿ, ಅದೇ ನಾವು ಹುರ್ಕೊಂಡಿದ್ವಲ್ಲ ಕ್ಯಾಶು ಮತ್ತು ರೇಸಿನ್ಸ್, ಸೊ ಅದನ್ನು ಸ್ವಲ್ಪ ಹಾಗೆ ಮೇಲೆ ಗಾರ್ನಿಷ್ ಹಾಕಿ ಇಡುವ. ಸೊ ಒಟ್ಟಲ್ಲಿ ಚೆನ್ನಾಗಿ ಬಂದಿದ್ರೆ ಸಾಕಿತ್ತು, ಫಸ್ಟ್ ಟೈಮ್ ಮಾಡೋದು. ನೋಡುವ, ಒಳ್ಳೇದಾಗ್ಬೋದು. ಓಕೆ ಗಾಯ್ಸ್, ನಮ್ಮದು ಕ್ಯಾರೆಟ್ ಪೋಲ ರೆಡಿಯಾಗಿದೆ. ನೋಡುವಾಗ ಅಡಿಯಲ್ಲಿ ಕರಿಚಿದಾಗೆ ಅಂತ ಗೊತ್ತಿಲ್ಲ ಅಡಿಯಲ್ಲಿ ಏನಾಗಿದೆ ಅಂತ. ಮೇಲೆಗೆ ನೋಡುವಾಗ ಸ್ವಲ್ಪ ಮೇಲೆಯಿಂದ ಸ್ವಲ್ಪ ಒಳ್ಳೆಯದೇ ಕಾಣ್ತಿದೆ, ಬಟ್ ಅಡಿಯಿಂದ ನೋಡಿದಾದ್ರೆ ಸ್ವಲ್ಪ ತಲೆ ಹಿಡ್ದಾಗಿದೆ. ನೋಡುವ ಆಮೇಲೆ, ಇವಾಗ ಬಿಸಿ ಉಂಟು, ಸ್ವಲ್ಪ ತಣ್ಣಗಾದ್ಮೇಲೆ ತೆಗೆದು ನೋಡುವ ಅಡಿಯಲ್ಲಿ ಏನಾಗಿದೆ ಅಂತ. ಓಕೆ, ನೋಡಿದ್ರಲ್ಲ ನಮ್ಮ ಕ್ಯಾರೆಟ್ ಪೋಲಾವ್. ನಾನು ಹೇಳಿದ್ನಲ್ಲ ಅಡಿ ಕರಂಚಿದೆ ಅಂತ. ಅಡಿನ ಕರಚಿದ್ದು ಬಿಟ್ಟರೆ ಬೇರೆನೇನಾಗಿಲ್ಲ, ಟೇಸ್ಟ್ ತುಂಬಾ ಚೆನ್ನಾಗಿದೆ. ಅಂತ ಟೇಸ್ಟ್ ಮಾಡಿದೆ. ಅಂದರೆ ಆ್ಯಕ್ಚುಲಿ ಅದುಂಟಲ್ಲ, ಅದು ಕೇಕ್ ರೀತಿ ನಾವು ಕಟ್ ಮಾಡಬೇಕು, ಅದೇ ಪೀಸ್ ಮಾಡೋಕ್ಕಾಗುತ್ತೆ. ಬಟ್ ನಮ್ಮದೇನಾಗಿದೆ ಅಂದರೆ, ಅದು ಪಾತ್ರೆ ಅಗಾಳ ಇದೆಯಲ್ಲ, ಅದರ ಕ್ವಾಂಟಿಟಿ ಇದಿಷ್ಟೇ, ನಾವು ಅದೇನು ಹಾಕಿದ್ವಲ್ಲ, ಸೊ ಅದು ಸ್ವಲ್ಪ ತೆಳುವಾಗಿದೆ. ಹಾಗಾಗಿ ನಮಗೆ ಅದು ಕಟ್ ಮಾಡಲಿಕ್ಕೆ ಸಿಗಲಿಲ್ಲ. ನಾನು ತೆಗಿಯೋಕ್ಕೆ ನೋಡಿದೆ, ಅದು ಸ್ವಲ್ಪ ಕಟ್ ಆಯಿತು. ಹಾಗಂದರೆ ಅದನ್ನು ನಾನು ತೋರಿಸ್ಲಿಕ್ಕೆ ಹೋಗಲಿಲ್ಲ. ಬಟ್ ನಿಜ ಹೇಳಬೇಕಂದ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ನನ್ನ ವೀಡಿಯೋ ನೋಡಿಬಿಟ್ಟು ಯಾರು ಮಾಡಲ್ಲ ಅಂತ ಗೊತ್ತು. ಅಕಸ್ಮಾತ್ ಯಾರಾದರೂ ಮಾಡೋದಿದ್ದರೆ ಒಂದು ಹೇಳ್ತೀನಿ ಸಜೆಷನು, ನೀವು ಏನು ಹಾಕ್ತಿರಲ್ಲ ಅದನ್ನು ಪಾತ್ರೆಗೆ, ಆ ನಾನ್ ಸ್ಟಿಕ್ ಏನಿದೆ ಅದು ಸ್ವಲ್ಪ ರೌಂಡ್ ಶೇಪ್ ಇದ್ರೆ ಉಂಟಲ್ಲ, ಸಣ್ಣದೇನಾದಿದ್ದರೆ ತುಂಬಾ ಚೆನ್ನಾಗಾಗುತ್ತೆ. ಸೊ ನಂದು ನೋಡಿಬಿಟ್ಟು ಯಾರು ಮಾಡಬೇಡಿ, ಮಾಡಲ್ಲ ಅಂತ ಗೊತ್ತು ನನಗೆ, ಆದರೂ ಹೇಳಿದ್ದು. ಬಟ್ ನಿಜ ಹೇಳಬೇಕಂದ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ನಾನು ಜಸ್ಟ್ ಇವಾಗ ಟೇಸ್ಟ್ ಮಾಡಿಬಿಟ್ಟು ಬಂದೆ. ಅಂದರೆ ನನಗೆ ಉಪವಾಸ ಇಲ್ಲ, ನಿಜ ಹೇಳಿಬಿಡ್ತೀನಿ. ಅಂದರೆ ನನಗೆ ಮೊನ್ನೆಯಿಂದ ಹುಷಾರಿರಲಿಲ್ಲ, ಸೊ ಹಾಗಾಗಿ ನನಗೆ ಉಪವಾಸ ಹಿಡಿಯೋಕೆ ಆಗ್ತಿರಲಿಲ್ಲ. ಸೊ ಜಸ್ಟ್ ಸಫ್ಕೇಟ್ ಆಗುತ್ತೆ ನನಗೆ. ಸೊ ಆವಾಗ ನೀರು ಕುಡಿತಿರಬೇಕು. ಸೊ ಹಾಗಾಗಿ ನಾನು ಉಪವಾಸ ಹಿಡಿದಿಲ್ಲ. 4-5 ದಿವಸ ಆಯಿತು ನನಗೆ ಉಪವಾಸ ಇಲ್ಲ, ಅದಕ್ಕೆ ಈಗಲೇ ಟೇಸ್ಟ್ ಮಾಡಿಬಿಟ್ಟೆ. ಬಟ್ ನಿಜ ಹೇಳಬೇಕಂದ್ರೆ ಅದು ತುಂಬಾ ಚೆನ್ನಾಗಿದೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ. ಮತ್ತು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಲೇಬೇಕು, ಆವಾಗ ನಾನು ಮಾಡೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.